ಇಷ್ಟು ಹತ್ರ ಬಂದಿದ್ದೀರಾ, ಆದ್ರೂ ಯಾಕೆ ಕಣ್ಣ ಮುಚ್ಚಾಲೆ ಆಟ? ಏನೇ ಇದ್ರು ನೇರವಾಗಿ ಬಂದು ಮಾತಾಡಿ, ಯಾಕೆ ಭಯ ಪಡ್ತಾ ಇದ್ದೀರಾ? ಇಲ್ಲಿ ನಾನು ನೀನು ಒಟ್ಟಿಗೆ ನಿಂತ್ಕೊಂಡು ಮಾತಾಡೋದು ಒಳ್ಳೇದಲ್ಲ. ಸತ್ಯ ಹೊರಗಡೆ ಬರೋದು ಅಷ್ಟೇ ಮುಖ್ಯ. ಸರಿಯಾಗಿ ಹೇಳಿ. ಆ ಸತ್ಯನ ಎಲ್ರ ಎದುರು ತರೋ ಜವಾಬ್ದಾರಿ ನಿಂದು. ಆ ಸತ್ಯದ ಕಡೆ ದಾರಿ ತೋರಿಸೋ ಜವಾಬ್ದಾರಿ ನಂದು. ಸುಳಿವನ್ನ ಅವತ್ತೇ ಕೊಡ್ಬೋದಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಸುಮ್ಮನಿದ್ರಿ? ನಮ್ಮ ಎದುರಾಳಿ ಭಯ ಹುಟ್ಟಿಸ್ಬೇಕಿತ್ತು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕಿತ್ತು. ಅದಕ್ಕೆ ಬಂದೆ. ಆಚೆ ಅವರೆಷ್ಟೇ ಧೈರ್ಯ ಅಹಂಕಾರದಲ್ಲಿ ಮೆರೀತಿದ್ರು, ನಾನ್ ಕೊಟ್ಟಿರೋ ಶಾಕ್ಗೆ ಅವರು ಒಳ್ಳೆ ಭಯ ಪಡ್ತಾ ಇದ್ದಾರೆ. ಸರಿ, ನಿನಗ್ ಸಹಾಯ ಮಾಡೋ ಸಮಯ ಬಂದಿದೆ. ಅವತ್ತು ನಾನೊಂದು ನಂಬರ್ ನೆನ್ಪಿಟ್ಕೋ ಅಂದಿದ್ದೆ. ಅದನ್ನ ಇವಾಗ ಉಪಯೋಗಿಸು. ನಿನ್ನ ಹೋರಾಟಕ್ಕೆ ಇದರಿಂದ ಸಹಾಯ ಆಗಲಿ. ಹಲೋ, ಹಲೋ ಹಲೋ ಸರ್, ನನ್ಗೊಂದು ದೊಡ್ಡ ಲೀಡ್ ಸಿಕ್ಕಿದೆ ಸರ್. ಅದೇನು ಅಂತ ನಾನು ನಾಳೆ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ನಾನು ಫೋಟೋ ಕಳಿಸಿದ್ದೀನಿ ಸರ್. ಆ ಜಾಗ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಪತ್ತೆ ಹೇಳಕ್ಕಾಗತ್ತಾ? ಭಾರ್ಗವಿ, ನೀವು ನಂಗೆ ತುಂಬಾ ಇಷ್ಟ ಆಗ್ಬಿಟ್ರಿ ಭಾರ್ಗವಿ. ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಆಗ್ಬರಲ್ಲ. ನನ್ನ ಜೀವನದಲ್ಲಿರೋದು ಒಂದೇ ಕನಸು, ಅದು ನಾನೊಬ್ಬ ದೊಡ್ಡ ಲಾಯರ್ ಅನ್ನೋದು. ಒಂದ್ಸಲ ಮೀಟ್ ಆಗೋಣವಾ? ಅದಕ್ಕೇನಂತೆ, ಸಿಗೋಣ ಬಿಡಿ. ವಾವ್ ಬ್ರೋ, ವಾಟ್ ಅ ಸರ್ಪ್ರೈಸ್! ಏನ್ ಬ್ರೋ, ನೀವ್ ಇವತ್ತು ಲ್ಯಾಂಡ್ ಆಗ್ತೀರಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಂತೂ ರಿತು ಮದ್ವೆ ಮುಂಚೆ ಬಂದ್ರಲ್ಲ, ಸೂಪರ್. ಓ, ಇವ್ರು ಇಲ್ಲೇನ್ ಮಾಡ್ತಿದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನ್ ಬಿಡು, ಮೆಸೇಜು ಕಾಲ್ಗೆ ಸಿಕ್ಕಿದ್ರೆ ತಾನೆ ಇಲ್ಲೇನ್ ನಡೀತು ಅಂತ ನಿನ್ಗೆ ಹೇಳಕ್ಕಾಗೋ. ಭಾರ್ಗವಿ, ನಾನು ಹೇಳ್ತಿದ್ನಲ್ಲ, ನಮ್ಮ ಅಣ್ಣ ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾನೆ, ಪತ್ತೇನೇ ಇಲ್ಲ ಅಂತ. ಭಾರ್ಗವಿ ಅವ್ರ ಬಗ್ಗೆ, ಹಾಗೆ ಈ ಮದ್ವೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಿನ್ಗೆ 1000 ಕ್ವಶನ್ಸ್ ಇದೆ, ನನಗೆ ಅರ್ಥ ಆಗತ್ತೆ. ಆದ್ರೆ ಇದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಈಗ ರಿತು ಮೆಹಂದಿ ಫಂಕ್ಷನ್ ನಡೀತಿದೆ, ಅದ್ರ ಬಗ್ಗೆ ಗಮನ ಹರಿಸೋಣ. ಚರಣ್, ಈಗ ಬಂದ್ಯಾ?
ಮಾವಂಗ್ ನೀನ್ ಬಂದಿರೋ ವಿಷಯ ಗೊತ್ತಿಲ್ಲ ಅನ್ಸತ್ತಲ್ವಾ? ಮಾವನ್ ಮಾತಾಡ್ಸ್ಕೊಂಡು ಅಯ್ಯೋ, ನೀನ್ ಬಂದಿರೋ ವಿಷಯ ಡ್ಯಾಡ್ ಗೊತ್ತಿಲ್ವಾ? ಬಾ ಹೋಗೋಣ, ಬಾ. ಡ್ಯಾಡ್ ಫುಲ್ ಖುಷಿ ಆಗ್ತಾರೆ, ಬಾ. ಇವತ್ತೇ ನಿನ್ನ ಚರಣ್ ಪ್ರೇಮ್ ಕಹಾನಿನ ಅರ್ಜುನ್ಗೆ ಹೇಳಿ ಅವನ ಕೈಯಾರೆ ನಿನ್ನ ಕತ್ತಿಡ್ದು ಆಚೆ ದಬ್ಬಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ಚರಣ್ ಇವತ್ತೇ ಪ್ರತ್ಯಕ್ಷ ಆಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ. ಅವನೇನಾದ್ರೂ ಇವತ್ತು ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಕತೆ. ಓ ಹೌದಾ? ಬೇಕಿದ್ರೆ ನಾನೇ ಹೋಗ್ಬಿಟ್ಟೆಲ್ಲ ಹೇಳ್ಬಿಡ್ತೀನಿ ಬೃಂದಕ್ಕ. ನೀನ್ ಯಾರು, ನಾನ್ ಯಾರು, ಚರಣ್ ಭಾವ ಯಾರು, ನೀನ್ ನನ್ಗೇನಾಗ್ಬೇಕು? ಇದನ್ನೆಲ್ಲ ನೀನೇನ್ ಹೇಳಿದ್ರು ಪ್ರೀತಿಯಿಂದ ತಲೆ ಆಡಿಸ್ತಾನಲ್ಲ ನಿನ್ ಮೈದ್ನ, ಅವನ್ ಹತ್ರ ಹೋಗಿ ನಾನೇ ಹೇಳ್ಬಿಡ್ತೀನಿ. ಅಣ್ಣ ತಮ್ಮ ಇಬ್ರು ತುಂಬಾನೇ ಕ್ಲೋಸ್. ಅವಾಗ ಏನಾಗೋದು ಅಂತ ನೀನೇ ಯೋಚನೆ ಮಾಡು. ನನ್ನನ್ನ ನಿನ್ನನ್ನ ಇಬ್ರು ಒಟ್ಟಿಗೆ ಮನೆಯಿಂದ ಆಚೆ ಹಾಕ್ತಾರೆ. ಇಬ್ರು ಹೋಗೋಣ ಬಿಡು. ಏನು ಅರ್ಜುನ್ ಹೇಳ? ಏಯ್, ಏನ್ ಹೇಳ್ತಿದ್ಯಾ ಭಾರ್ಗವಿ? ನೀನ್ ಹೇಳ್ಬಿಟ್ರೆ ನನ್ ಸಂಸಾರನೂ ಹಾಳಾಗೋಗುತ್ತೆ. ನಿನ್ ಸಂಸಾರನೇ ಸರಿಯಾಗಿಲ್ಲ ಅಂದ್ಮೇಲೆ ಬೇರೆಯವ್ರ ಮೇಲೂ ಕರುಣೆ ಇರ್ಬೇಕು. ಕರುಣೆನೇ ಇಲ್ದೆ ಇನ್ನೊಬ್ರ ಮೇಲೆ ವಿಷ ಕಾರ್ತಿಯಲ್ಲೇ. ನೋಡು ಬೃಂದಕ್ಕ, ನೀ ಮನೆಗೆ ನಿನ್ನ ಸಂಸಾರ ಹಾಳು ಮಾಡಕ್ ಬಂದಿಲ್ಲ. ನನಗದ್ರ ಅವಶ್ಯಕತೆ. ಏಯ್, ನನ್ನ ಪರಿಸ್ಥಿತಿ ಬಗ್ಗೆ ನಿನಗೇನೇ ಗೊತ್ತು? ಇವತ್ತೇನೋ ಚರಣ್ಣ ಹೇಗೋ ಸಾಗಾಕ್ಬಿಟ್ಟೆ, ಆದ್ರೆ ನಾಳೆ ಬೆಳಗ್ಗೆ ಎದ್ರೆ ನಿನ್ನ ಬಗ್ಗೆನೆ ಮಾತಾಡಿ ನನ್ನ ಇರಿಟೇಟ್ ಮಾಡ್ತಾನೆ. ಸಾಲದಕ್ಕೆ ನೀನೊಂದ್ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರೆ ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ. ಇವನ್ ಯಾಕಾದ್ರೂ ಇವಾಗ ಬಂದ್ನೋ? ಬೇಕಿದ್ರೆ ನಾಳೆ ಒಂದಿನ ನಾನು ಮನೆಯಿಂದ ಹೊರಗಿರ್ತೀನಿ. ಅಂದ್ರೆ ನಾನು ಚರಣ್ ಭಾವನ ಎದುರುಗಡೆ ಕಾಣಿಸ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಯಲ್ಲ. ಬೇಕಿದ್ರೆ ನಾಳೆ ಒಂದು ದಿನಕ್ಕೆ ನಾನು ಮನೆಯಿಂದ ಹೊರಗಡೆ ಇರ್ತೀನಿ. ನೀವು ಗಂಡ ಹೆಂಡತಿ ಪ್ರೈವೇಟ್ ಆಗಿ ಮಾತಾಡ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನನಗೇನೋ ಈ ದಾರಿ ಸರಿ ಅನ್ಸ್ತದೆ. ಚರಣ್ ಭಾವಂಗ್ ಅರ್ಥ ಮಾಡ್ಸಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯೋಚನೆ ಮಾಡು. ನೀನೇನಾದ್ರೂ ಕೇಸು ಗೀಸು ಅಂತ ಹೋದ್ರೆ? ಅದನ್ನೆಲ್ಲ ಬಿಟ್ಟು ತುಂಬಾ ಕಾಲ ಆಗೋಯ್ತು ಬೃಂದಕ್ಕ. ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ನೆನಪು ಮಾಡಿ ನನಗೆ ಬೇಜಾರು ಮಾಡಬೇಡ. ಈ ಕೋರ್ಟ್ ಕೆಲಸ ಎಲ್ಲಾನು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ನಾಳೆ ಒಂದಿನದ ಮಟ್ಟಿಗಷ್ಟೆ ನಾನು ಈ ಥರ ಆಚೆ ಇರ್ತೀನಿ ಅಂತ ಹೇಳೋಕ್ಕಾಗೋದು. ಪ್ರತಿದಿನ ಭಾವನ್ ಕಣ್ಣೆದ್ರಿಗೆ ಕಾಣಿಸ್ಕೊಳ್ದೆ ಓಡಾಡೋದು ತುಂಬಾನೇ ಕಷ್ಟ ಆಗುತ್ತೆ ಬೃಂದಕ್ಕ. ಆಮೇಲೆ ನೀನ್ ಪ್ರತಿದಿನ ಆಚೆನೇ ಇರೋ ಅಂದ್ರೆ ನನ್ ಕೈಲಿ ಆಗಲ್ಲ. ಇಲ್ಲ ಇಲ್ಲ, ಒಂದಿನ ನೀನ್ ಹೋಗು, ನಾನು ಮಾಡ್ತೀನಿ. ಮಾವ ಕೇಳಿದ್ರೆ ಅವ್ರ ಹತ್ರ ನಾನು ಏನೋ ಹೇಳಿ ಮ್ಯಾನೇಜ್ ಮಾಡ್ಕೋತೀನಿ. ಸರಿ ಬೃಂದಕ್ಕ. ನಾಳೆ ಇವಳು ವಾಪಸ್ ಬರೋಷ್ಟ್ರಲ್ಲಿ
ಹೇಗಾದ್ರೂ ಮಾಡಿ ನಾಳೆ ಚರಣ್ ಹತ್ರ ಮಾತಾಡಿ ನಂಗೆ ಅರ್ಥ ಮಾಡಿಸ್ಬೇಕು. ಓ ಚರಣ್, ಯಾವಾಗ ಬಂದೆ? ನೀನು ನಾಳೆ ಬರ್ಬೇಕಿತ್ತಲ್ವಾ? ಕೆಲಸ ಬೇಗ ಮುಗೀತದೆ, ಅದಕ್ಕೆ ಇವತ್ತೇ ಬಂದ್ಬಿಟ್ಟೆ. ಗುಡ್. ಸಡನ್ ಆಗಿ ರಿತು ವಿಕ್ಕಿ ಮದ್ವೆ ಫಿಕ್ಸ್ ಮಾಡಿದ್ವಿ, ನೀನ್ ಬಂದಿದ್ ಒಳ್ಳೇದಾಯ್ತು. ಚರಣ್, ನಾನ್ ಹೇಳಿರೋ ಚಾಕ್ಲೇಟ್ಸ್ ಪರ್ಫ್ಯೂಮ್ಸ್ ಎಲ್ಲ ತಂದಿದ್ಯಾ ತಾನೇ? ತಂದಿದ್ದೀನಿ ಚಿಕ್ಕಿ, ಮತ್ತೆ ನಾನ್ ಹೇಳಿದ್ದು ತಂದಿದ್ದೀನಮ್ಮ. ನನ್ ಗಂಡನ್ ಜೊತೆ ನಗ್ತಾ 4 ಮಾತಾಡ್ದಿದ್ರು ನೆಕ್ಲೆಸ್ ಬೇಕಂತೆ. ಇವ್ರ ಮುಖಕ್ಕಿಷ್ಟು. ಅಣ್ಣ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಮದ್ವೆ ತಯಾರಿ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತಲ್ವಾ? ಜೆ.ಪಿ, ಮದುವೆಗೆ ಇನ್ನು 3 ದಿನ ಇದೆ. ಯಾವುದೇ ಅಡೆತಡೆ ಇಲ್ಲದೆ ಮದುವೆ ನಡೆಯುತ್ತೆ ಅಲ್ವಾ? ಹಿಂದಿನ ಸಲ ಆದಾಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ದೂರ ಇದ್ಬಿಡ್ತೀವಿ. ಈ ಸಲ ಮಂಟಪದವರೆಗೂ ಬಂದು ನನ್ನ ಮಾನ ಹೋದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಏನಕ್ಕ, ಶಕ್ತಿ ಅಣ್ಣಂಗೆ ಇನ್ನು ಅರ್ಜುನ್ ಮೇಲಿರೋ ಕೋಪ ಹೋಗಿಲ್ಲ ಅನ್ಸುತ್ತೆ. ನಮಗೆ ಅವ್ರ ಮೇಲೆ ಕೋಪ ಕಮ್ಮಿ ಆಗಿಲ್ಲ, ಇನ್ನು ಅವ್ರಿಗೆ ಕಮ್ಮಿ ಆಗತ್ತಾ? ಹೋಗಿ ಹೋಗಿ ಮಾರಿನ್ ಕಟ್ಕೊಂಡು ಬಂದಿದ್ದಾನೆ, ಅವನ್ ಕಟ್ಕೊಂಡಿದ್ದಾನೆ, ಅನುಭವಿಸ್ತಾ ಇರೋದು ನಾವು. ಹಾಗೇನಾಗಲ್ಲ ಅಂಕ. ರಿತು ವಿಕ್ಕಿ ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ಇಷ್ಟಪಟ್ಟ ಮೇಲೆ ಮದ್ವೆ ನಿಲ್ಲೋ ಪ್ರಮೇಯನೇ ಇಲ್ಲ. ನನ್ನ ತಂಗಿ ಮದ್ವೆನ ನಾನು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀನಿ. ಈ ಮದ್ವೆಯಲ್ಲಿ ಯಾವುದೇ ಸಮಸ್ಯೆ ಆಗ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂಕ. ಈ ಮದುವೆ ನಡೆದ್ರೆ ಮಾತ್ರ ಅಧಿಕಾರ ಪಟ್ಟ ಮುಂದಿನ ಯೋಚನೆ ಎಲ್ಲ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಓ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಪ್ರೀತ್ಸೆ. ಯಾವ ಇವೆಲ್ಲ ಅಪ್ಪ. ಏನ್ರಿ ನೀವು ಸ್ಮಾರ್ಟ್ ಆಗಿರೋ ಹುಡುಗರು ಕಂಡ್ರೆ ಬಿಡೋದೇ ಇಲ್ಲ ಅಂತೀರಾ? ಮೈ ಮೇಲೆ ಬಂದ್ಬಿಡ್ತೀರಾ? ಹಲೋ, ಏನಾದ್ರೂ ಉತ್ತರ ಕೊಟ್ಟು ಹೋಗ್ರಿ. ಮನ್ಸಲ್ಲಿ ಏನಾದ್ರೂ ಪ್ರೀತಿ ಗೀತಿ ಇದ್ರೆ ಹೇಳಿ, ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀನಿ. ಹಲೋ, ಮನಸ್ಸು ಕೊಡಕ್ ತಯಾರಿದ್ರು ಜೊತೆ ನಡೆಯಕ್ ಹುಡುಗಿರೇ ಸಿಕ್ತಿಲ್ಲ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ಮೇಡಮ್, ದಿಢೀರಂತ ಈ ಜಾಗಕ್ಕೆ ಬರೋದಕ್ಕೆ ಹೇಳಿದ್ರಿ, ಯಾಕೆ ಮೇಡಮ್? ಮುಖ್ಯವಾದೊಂದು ಸಾಕ್ಷಿ ಸಿಕ್ಕಿದೆ ಸರ್. ಸಂಧ್ಯಾ ಫೋನ್. ಈ ಫೋನ್ ನಮಗೆ ಸಿಕ್ಕಿರ್ಲಿಲ್ಲ, ನಿಮಗೆ ಸಿಕ್ತು ಮೇಡಮ್? ಒಬ್ಬ ಅನಾಮಿಕ ವ್ಯಕ್ತಿ ನನಗೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಸರ್, ಅವ್ರ ಕಡೆಯಿಂದ ಸಿಕ್ತು. ಇಷ್ಟು ದೊಡ್ಡ ಸಾಕ್ಷಿ ಅವ್ರಿಗೆ ಸಿಕ್ತಂತ? ಎಲ್ಲಾನು ನಿಗೂಢವಾಗಿದೆಯಲ್ಲ ಮೇಡಮ್? ಸರ್, ನಿಮ್ಮ FIR ಪ್ರಕಾರ ಸಂಧ್ಯಾ ಸಾವು ಹೇಗಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಸಂಧ್ಯಾ ಬಾಡಿ ಸಿಕ್ಕಿದ್ದು ಇದೇ ಜಾಗದಲ್ಲಿ ಮೇಡಮ್. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಆ ಕೊಲೆಗಾರ ಅಲ್ಲಿಂದ ಸಂಧ್ಯಾನ ಅಟ್ಟಿಸ್ಕೊಂಡು ಬಂದಿದ್ದಾನೆ. ಅಲ್ಲಿಂದ ಅಟ್ಟಿಸ್ಕೊಂಡು ಬಂದಿದ್ದು ಸಂಧ್ಯಾ ಅಲ್ಲಿ ಎಡವಿ ಇಲ್ಲಿ ಬಂದು ಬಿದ್ದಿದ್ದಾಳೆ.
ಸಂಧ್ಯಾಳ ರಕ್ತದ ಹನಿಗಳು ಅಲ್ಲಿಂದ ಇಲ್ಲಿವರೆಗೂ ಇದೆ ಮೇಡಮ್. ಆಮೇಲೆ ಅವಳನ್ನ ಇಲ್ಲಿಂದ ಹಿಡಿದು ಮರಕ್ಕೆ ಜೋರಾಗಿ ತಳ್ಳಿದ್ದಾರೆ. ಆ ಜೋರಾಗಿ ತಳ್ಳಿದ ರಭಸಕ್ಕೆ ಅವಳ ಕೈ ಮುರಿದಿದೆ. ಇಲ್ಲಿಂದ ಮತ್ತೆ ಇಲ್ಲಿಗೆ ತಳ್ಳಿ ಅವಳನ್ನ ಚುಚ್ಚಿ ಕೊಂದಿದೆ. ನಿಮ್ ರಿಪೋರ್ಟ್ ಅಲ್ಲಿ ಇರೋ ಹಾಗೆ ನಡೆದಿದೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ ಸರ್. ಯಾಕೆ ಮೇಡಮ್? ಸಂಧ್ಯಾ ಕೊಲೆ ಆಗೋಕ್ ಮುಂಚೆನೆ ಅವಳ ಮೇಲೆ ಅತ್ಯಾಚಾರ ಆಗಿದೆ. ಸರ್, ಸಂಧ್ಯಾ ಲಾಸ್ಟ್ ಕಾಲು ಯಾವ ಟವರಲ್ಲಿ ಕ್ಯಾಚ್ ಆಗಿದೆ? ಹಾ ಮೇಡಮ್, ಇಲ್ಲೇ ಒಂದು 300-350 ಮೀಟರ್ ಅಲ್ಲಿ ಒಂದು ಟವರ್ ಇದೆ. ಸಂಧ್ಯನ್ ಸಾವಾಗಿರೋ ಟೈಮ್ ಯಾವುದು ಸರ್? ಬೆಳಗಿನ ಜಾವ 3-3:30. ಸರ್, ಸಂಧ್ಯನ್ ಮೂಳೆ ಮುರಿದೋಗಿದೆ ಅಂತ ಹೇಳಿದ್ರಲ್ಲ, ನಿಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಯಾವ ಟೈಮಲ್ಲಿ ಮುರಿದೋಗಿರ್ಬೋದು?